ಹೆಲೋ ಆಲ್, ಇವತ್ತು ನಾನು ನನ್ನ ಫೇವ್ರೆಟ್ ಡಿಶ್ ಮಾಡ್ತಾ ಇದ್ದೀನಿ. ಪ್ರಾನ್ ಸೆಮಿ ಗ್ರೇವಿ ಇಲ್ಲ, ಪ್ರಾನ್ ಡ್ರೈ ತರ ಮಾಡ್ತಾ ಇದ್ದೀನಿ ನಾನು ಇವತ್ತು. ಸೊ ನಿಮ್ಗೂ ಅದು ಇಷ್ಟ ಆಗುತ್ತೆ ಅನ್ಕೋತೀನಿ. ವೆರಿ ಕ್ವಿಕ್ ಆದ್ರೆ ಸೂಪರ್ ಟೇಸ್ಟ್ ಇರುತ್ತೆ. ಮಾಡೋಣ ಬನ್ನಿ. ಇವಾಗ ಅದಕ್ಕೆ ಏನ್ ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನ ತೋರಿಸ್ತೀನಿ. ಪ್ಲೀಸ್ ಕಮ್. ಇದು ನೋಡಿ, ನಾನು 2 ಮೀಡಿಯಂ ಸೈಜ್ಡ್ ಆನಿಯನ್ಸ್ ನ ತಗೊಂಡಿದ್ದೀನಿ, ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಸ್ವಲ್ಪ ತಗೊಂಡಿದ್ದೀನಿ, ಗ್ರೇವಿ ಸ್ವಲ್ಪ ತಿಕ್ ಆಗ್ಬೇಕು ಡ್ರೈ ಮಾಡ್ಬೇಕಾದ್ರೆ ಅಂತ. ಇದು ಕೊರಿಯಾಂಡರ್ ಪೌಡರ್ 1 ಟೇಬಲ್ ಸ್ಪೂನ್, ಗರಂ ಮಸಾಲ 1/2 ಟೇಬಲ್ ಸ್ಪೂನ್. ಇಲ್ಲಿ ನೋಡಿ, ನಾನು 4 ಗುಂಟೂರು ಚಿಲ್ಲೀಸು, 4 ಬೇಡಿಗೆ ಮೆಣಸಿನ್ಕಾಯಿ ಬಿಸಿ ನೀರಲ್ಲಿ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಆಗಿದೆ ನಾನು ಸೋಕ್ ಮಾಡಿ. ಕರ್ಬೇವು ತಗೊಂಡಿದ್ದೀನಿ ಸ್ವಲ್ಪ. ಇಲ್ಲಿ ನೋಡಿ, ಸ್ವಲ್ಪ ಸ್ಪೈಸಸ್ ತಗೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಳಕ್ಕೆ. ಪೆಪ್ಪರ್ 1/4 ಟೇಬಲ್ ಸ್ಪೂನು, ಜೀರಾ 1/4 ಟೇಬಲ್ ಸ್ಪೂನು, ಗಸಗಸೆ 1/4 ಟೇಬಲ್ ಸ್ಪೂನು, ಮೆಂತ್ಯ ಒಂದು 10 ಕಾಳು ತಗೊಂಡಿದ್ದೀನಿ, ಜಾಸ್ತಿ ಬೇಡ ಕಹಿ ಬಂದ್ಬಿಡತ್ತೆ. ಆಯಿಲು 6 ಟೇಬಲ್ ಸ್ಪೂನ್ಸ್ ಅಷ್ಟು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಮ್ಯಾರಿನೇಟೆಡ್ ಪ್ರಾನ್ ನಾನು ಮ್ಯಾರಿನೇಟ್ ಮಾಡಿ ಒಂದು 15 ಮಿನಿಟ್ಸ್ ಮುಂದೆ ಇಟ್ಕೊಂಡಿದ್ದೆ. ಪ್ರಾನ್ಗೆ ನಾನು 1/2 ಟೇಬಲ್ ಸ್ಪೂನ್ ಸಾಲ್ಟ್, ಸ್ವಲ್ಪ ಅರಿಶಿನ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡಿದೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ಮ ಹತ್ರ ರೆಡಿ ಇದೆ. ಸೊ ಲೆಟ್ಸ್ ಸ್ಟಾರ್ಟ್ ಕುಕಿಂಗ್. ಇವತ್ತು ನಮ್ ಡಿಶ್ಗೆ ಸ್ಮಾಲ್ ಕಡಾಯಿ ಸಾಕಾಗುತ್ತೆ. ಸೊ ಸ್ಮಾಲ್ ಕಡಾಯಿ. ಲೆಟ್ಸ್ ಲೈಟ್ ಇಟ್. ಆಯಿಲು 6 ಟೇಬಲ್ ಸ್ಪೂನ್ಸ್ ಏನ್ ತಗೊಂಡಿದೀವಿ ಅದನ್ನ ಹಾಕೋತಾ ಇದ್ದೀನಿ ನೀಟಾಗಿ. ಇವಾಗ ನೋಡಿ, ಫ್ಲೇಮು ಸಣ್ಣ ಇಟ್ಕೊಂಡು ಪ್ರಾನ್ಸ್ ನ ಹಾಕೋತಾ ಇದ್ದೀನಿ ನಾನು. 1 ರೌಂಡ್ ಬೇಯಬೇಕು ಅದು ಪ್ರಾನ್ಸು, ಅದಕ್ಕೆ ಇಟ್ಕೊಂಡಿದ್ರೆ ನಾವು ಯಾವಾಗ ತಿನ್ನೋದು ಅನ್ನೋ ತರ. ಇದನ್ನ ಒಂದ್ ಸೈಡ್ ತಿರುಗ್ಸೋಣ ಸಾಕು, ಜಾಸ್ತಿ ಸಾಟೆ ಏನ್ ಬೇಡ, ಒಂದ್ ಸೈಡ್ ತಿರುಗ್ಸೋಣ. ಅದು ಸಣ್ಣ ಫ್ಲೇಮಲ್ಲೇ ಸ್ವಲ್ಪ ಉರಿಲಿ. ನಾನಿದು ಸಣ್ಣ ಫ್ಲೇಮಲ್ಲಿ ಬೆಂದು ಸ್ವಲ್ಪ ನೀರ್ ಬಿಡೋಷ್ಟ್ರಲ್ಲಿ ಆನಿಯನ್ಸ್ ನ ಗ್ರೈಂಡ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಇಟ್ಕೊಳ್ಳೋಣ. ಈಗ ಪ್ರಾನ್ ನೋಡಿ ನೀರೆಲ್ಲ ಬಿಡ್ತಾ ಇದೆ. ಸೊ ನಾನೇನ್ ಮಾಡ್ತೀನಿ, ಇನ್ನೊಂದ್ ಸ್ವಲ್ಪ ಬೆಂದಿದ ತಕ್ಷಣ ಪ್ರಾನ್ ನ ಎತ್ಕೊಂಡ್ಬಿಡ್ತೀನಿ. ಈಗ ನೋಡಿ, ಪ್ರಾನ್ಸ್ ಚಕ್ರ ಶೇಪ್ ತಗೊಂಡಿದೆ, ಸಾಕು ಇಷ್ಟು. ಮತ್ತೆ ನಾವು ಬೇಯಿಸೋದು ಇರುತ್ತೆ, ಅದಕ್ಕೆ ಫಸ್ಟ್ ಹಸಿ ವಾಸನೆ ಹೋಗ್ಲಿ ಅಂತ ಅಷ್ಟೇ ನಾವು ಇದನ್ನ ಮಾಡ್ಕೊಳ್ಳೋದು. ಜಾಸ್ತಿ ಬೆಂದ್ರೆ ಗಟ್ಟಿ ಆಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ಮಧ್ಯದಲ್ಲಿ ಹಾಕೋಬಹುದು ಮತ್ತೆ. ಸೊ ನೋಡಿ, ಇದನ್ನ ತೆಗೆದ್ಬಿಡ್ತೀನಿ ನಾನು. ಇವಾಗ ತಕ್ಕೋತಾ ಇದ್ದೀನಿ. ಇವಾಗ ನೋಡಿ, ಅದೇ ಎಣ್ಣೆಗೆ ನಾನು ಕರ್ಬೇವು ಹಾಕೋತಾ ಇದ್ದೀನಿ. ಸ್ವಲ್ಪ ಕರ್ಬೇವ್ನ ಸಾಟೆ ಮಾಡ್ಕೋತೀನಿ. ಇದಕ್ಕೆ ಆನಿಯನ್ ಪೇಸ್ಟ್ ಏನಿದೆ ಅದನ್ನ ಹಾಕೋತೀನಿ. ಇವಾಗ ನೋಡಿ, ಇದನ್ನ ಚೆನ್ನಾಗಿ ಸಾಟ್ ಮಾಡ್ಕೊಳ್ಳೋಣ. ಆನಿಯನ್ದು ಹಸಿ ವಾಸನೆ ಎಲ್ಲ ಹೋಗಿ ನೀರೇನಿದೆ ಅದೆಲ್ಲ ಕಂಪ್ಲೀಟ್ ಡ್ರೈ ಆಗ್ಬೇಕು. ಸಾಟೆ ಮಾಡ್ಕೊಳ್ಳೋಣ ನೀಟಾಗಿ. ಇವಾಗ ನೋಡಿ, ಇದು ಆನಿಯನ್ ಪೇಸ್ಟು ಇನ್ನೂ ಸ್ವಲ್ಪ ಬೇಯಬೇಕು. ಅದ್ ಬೇಯಲಿ, ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಇವಾಗ ನೋಡಿ, ನಾನು ಈ ಸ್ಪೈಸಸ್ ಏನಿದೆ ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡೋದಿಕ್ಕೆ ಹಾಕೋತಾ ಇದ್ದೀನಿ. ಇವಾಗ ನೋಡಿ, ಇದು ಡ್ರೈ ರೋಸ್ಟ್ ಆಗಿದೆ ನೀಟಾಗಿ. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಇವಾಗ ಅದೇ ಮಿಕ್ಸಿ ಜಾರ್ಗೆ ಏನ್ ಕೊಬ್ಬರಿ ತಗೊಂಡಿದ್ವಿ ಆ ಕೊಬ್ಬರಿ ಸ್ವಲ್ಪ, ಈ ಡ್ರೈ ರೋಸ್ಟ್ ಮಾಡಿರೋಂಥ ಸ್ಪೈಸಸ್ಸು, ಮತ್ತೆ ಏನ್ ನೆನ್ಸಿಟ್ಕೊಂಡಿದ್ವಲ್ಲ ಬೇಡ್ಗಿ ಮತ್ತೆ ಗುಂಟೂರು, ಅದನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೀರೇನ್ ಹಾಕೊಳ್ಳೋದು ಬೇಡ, ನೋಡ್ಕೊಂಡು ಹಾಕೊಳ್ಳೋಣ. ಇಲ್ಲಿ ನೋಡಿ, ಇದು ತುಂಬಾ ಫೈನ್ ಪೇಸ್ಟ್ ಆಗಿಲ್ಲ, ಅದರಿಂದ ಸ್ವಲ್ಪ ನೀರ್ ಬೇಕಾಗುತ್ತೆ. ಸೊ ನೇನ್ ನೆನ್ಸಿದ್ವಲ್ಲ ಅದೇ ಒಂದ್ ಸ್ವಲ್ಪ ನೀರ್ ಹಾಕೊಂಡು ತಿನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಆನಿಯನ್ಸ್ ನಾವೇನ್ ಪೇಸ್ಟ್ ಮಾಡಿ ಹಾಕೊಂಡಿದ್ವಿ ಅದು ಒಂದು ಥಿಕ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇವಾಗ ಸಿಮ್ಮಲ್ಲಿ ಇರೋದನ್ನ ಹಾಗೆ ಇಟ್ಕೊಂಡು ಈ ಸ್ಪೈಸಸ್ ಎಲ್ಲ ಏನ್ ಗ್ರೈಂಡ್ ಮಾಡ್ಕೊಂಡಿದ್ವಿ ಅದನ್ನ ಇವಾಗ ಇದಕ್ಕೆ ಹಾಕೊಂಡ್ಬಿಡೋಣ. ನೋಡಿ, ಇವಾಗ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಇವಾಗ ನೋಡಿ,
ಇದು ಸೈಡಲ್ಲಿ ಆಯಿಲ್ ಸ್ವಲ್ಪ ಸೆಪ್ರೇಟ್ ಆಗ್ತಾ ಇದೆ. ಇವಾಗ ನಾವು ಇದಕ್ಕೆ ಧನಿಯಾ ಪೌಡರು ಏನ್ ತಗೊಂಡಿದ್ವಿ ಅದು ಮತ್ತೆ ಗರಂ ಮಸಾಲೆ ಆಡ್ ಮಾಡ್ಕೊಳ್ಳೋಣ. ಇವಾಗ ನಾನು ಆಲ್ರೆಡಿ ಪ್ರಾನ್ಗೆ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಮಸಾಲೆಗೆ ಬೇಕಾಗಿರೋಂಥ ಸ್ವಲ್ಪ ಉಪ್ಪನ್ನ ಹಾಕೋತೀನಿ. ಸೀ ಫುಡ್ ಮಾಡ್ಕೋಬೇಕಾದ್ರೆ ಯಾವಾಗಲೂ ಸ್ವಲ್ಪ ಉಪ್ಪು ಕಮ್ಮಿ ಇದ್ರೇನೆ ಬೆಸ್ಟು. ಸಾಕು, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಇದು ಮಸಾಲೆ ಚೆನ್ನಾಗಿ ಬೆಂದಿದೆ, ಆಯಿಲ್ ಎಲ್ಲ ಮೇಲ್ಮೇಲೆ ಹಂಗೆ ಸಪ್ರೇಟ್ ಕಾಣ್ತಿದೆ. ಇವಾಗ ಈ ಪ್ರಾನ್ ಏನ್ ತೆಗ್ದಿಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕ್ಬಿಡೋಣ. ನೀಟಾಗಿ ಮಿಕ್ಸ್ ಮಾಡೋಣ. ಪ್ರಾನ್ಗೆ ಮಸಾಲೆ ನೀಟಾಗಿ ಕೋಟ್ ಆಗೋ ಥರ ಮಾಡೋಣ. ಪ್ರಾನ್ ಮಾಡಬೇಕಾದ್ರೆ ಕೆಳಗಡೆ ಯಾವಾಗಲೂ ಮಸಾಲೆ ಅಂಟುತ್ತೆ, ಯಾಕಂದ್ರೆ ನಾವು ನೀರೇನು ಸೇರಿಸಲ್ಲ. ಆದ್ರಿಂದ ಸೊ ನೀಡ್ ನಾಟ್ ವರಿ, ಪ್ರಾನಲ್ಲಿ ನೀರು ಬಿಡತ್ತಲ್ಲ ಅದರಿಂದ ಅದೆಲ್ಲ ಹೋಗತ್ತೆ. ಇದು ಸಿಮ್ಮಲ್ಲಿಟ್ಟು ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ, ಲಿಡ್ ಕ್ಲೋಸ್ ಮಾಡಿಬಿಡೋಣ. ಆಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ಚೆಕ್ ಮಾಡೋಣ. ಓಕೆ, ಇವಾಗ ನೋಡಿ ಆಫ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಆಗಿದೆ ಗ್ರೇವಿ ಹಂಗೇನು ಎತ್ಕೊಂಡು ತಿನ್ಬೋದು ಡ್ರೈ ಥರ, ಇಲ್ಲ ರೈಸು ಕೂಡ ಹಾಕ್ಕೊಂಡು ತಿನ್ಬೋದು, ಆ ಥರ ಇದೆ ಇದು. ಈಗ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡ್ಬಿಡೋಣ. ಇಲ್ಲಿಗೆ ಇವತ್ತು ಈ ವಿಡಿಯೋ ಮುಗಿತು. ನೆಕ್ಸ್ಟ್ ಟೈಮ್ ಚೆನ್ನಾಗಿರೋ ವಿಡಿಯೋ ಮುಂದೆ ಬರ್ತೀವಿ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಸೈನಿಂಗ್ ಆಫ್. ಬಾಯ್.